ಇಲ್ಲೊಂದು ಅದ್ದೂರಿ ಓರಿ ಐತೆ ಬೀಜದೋರಿ ಒಳ್ಳೆ ಸಖತ್ತಾಗತ್ತೆ ಮಾತ್ರ. ಬನ್ನಿ ಅವ್ರ ಜೊತೆ ಮಾತಾಡ್ದ. ಅಣ್ಣ ಯಾವ ಊರವರು? ನಾವು ಅಕ್ಕೆಬಾಳು ಹೋಬಳಿ ಹೊಸ ಮಾವಿನಕೆರೆ ಕ್ಯಾರ್ಪೇಟೆ ತಾಲೂಕು ಮಂಡ್ಯ ಡಿಸ್ಟಿಕ್ಕು. ಮಂಡ್ಯ ಡಿಸ್ಟಿಕ್ಕು ಕೇರ್ಪೇಟೆ ತಾಲೂಕು ಅಕ್ಕೆಬಾಳು ಹೋಬಳಿ ಹೊಸ ಮಾವಿನಕೆರೆ ಅಂತ ಕೇಬಾಳು ಕೌಲ್ ಪಂಚಾಯತಿ. ಆಲಂಬಡಿ ಕೌಲ್ ಪಂಚಾಯತಿ. ಅಣ್ಣ ಅದು ನಿಮ್ದೇನಾ? ಅದು ನಮ್ದೇ ಅಣ್ಣ ಅದಕ್ಕೇನು ಬೆಲೆ ಹೇಳ್ತಾ ಇದೀರಿ? ಅದಕ್ಕೆ 6.5 ಲಕ್ಷ ಹೇಳ್ತಾ ಇದೀನಿ. ಅದಕ್ಕೆ 6.5 ಲಕ್ಷ ಹೇಳ್ತಾವ್ರೆ. ಅಣ್ಣ ಇದಕ್ಕೆ 5.5 ಹೇಳ್ತೀನಿ. ಅಣ್ಣ ಇದು ಎರಡಲ್ಲಯ್ಯ? ಇದು 4 ಕಲ್ಲು, ಅದು 4 ಕಲ್ಲು. ಅದು 4 ಕಲ್ಲು, ಇದು 4 ಕಲ್ಲಂತೆ. ಅಣ್ಣ ಇದಕ್ಕೇನು ವ್ಯಾಪಾರ? 5.5 ಲಕ್ಷ ವ್ಯಾಪಾರ ಹೇಳ್ತಾ ಇದೀನಿ. ಇದಕ್ಕೆ 5.5 ಲಕ್ಷ ವ್ಯಾಪಾರ ಹೇಳ್ತಾವ್ರೆ. ಅಣ್ಣ ನಿಮ್ಮ ಹೆಸರೇನಣ್ಣ? ನನ್ನ ಹೆಸರು ಓರಿ ಕರಿಗೌಡ್ರ ಮಗ ಕುಮಾರ್ ಅಂತ. ಓರಿ ಕರಿಗೌಡ್ರ ಮಗ ಕುಮಾರ. ಅಣ್ಣ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಬಂದ್ರೆ? ಬಂದ್ರೆ ಕೊಡ್ತೀವಿ. ಅಣ್ಣ ಎಷ್ಟು ದಿವಸ ಕಟ್ತಾ ಇದ್ದಿದ್ದು? ಇದು ಅಲ್ಲೇ 1.5 ವರ್ಷ ಆಯ್ತು ತಕೊಂಡು ನಾನು. ಅವ್ರಿಗೆ ಜಾತ್ರೆ 1ನೇ ತಾರೀಕಿನಿಂದ ಸ್ಟಾರ್ಟ್ ಆಗದೆ. 1ನೇ ತಾರೀಕಿನ ಸ್ಟಾರ್ಟ್ ಆಗದೆ. ಈಗ 18ರಿಂದ ಹೇಮಗಿರಿ ಸ್ಟಾರ್ಟ್ ಆಯ್ತದೆ. ತಿರ್ಗಾ ಶಿವರಾತ್ರಿ ಹಬ್ಬದಿಂದ ಬೇಬಿ ಸ್ಟಾರ್ಟ್ ಆಯ್ತದೆ. ಈಗ ಇಲ್ಲಿಂದ ಕಿತ್ಕೊಂಡು ಬೂಕ 7ನೇ ತಾರೀಕಿಗೆ ಬೂಕ ನಡೀತದೆ. ಬೂಕಕ್ಕೆ ಹೋಗೋರು ಹೋಯ್ತಾರೆ. ನಾವು ಹೇಮಗಿರಿಗೆ ಹೋಯ್ತೀವಿ, ಬೂಕಕ್ಕೆ ಹೋಗಲ್ಲ. ಹೇಮಗಿರಿಗೆ ಹೋಯ್ತೀವಿ. ಹೇಮಗಿರಿಗೆ ಹೋಯ್ತೀರಿ? ಹೇಮಗಿರಿಲಿ ಪ್ರೈಜು ಎಲ್ಲ ಮಾಡ್ತಾರೆ. ಬೇಬಿಲಿ ಚಿನ್ನ ಕೊಡ್ತಾರೆ. ಹೇಮಗಿರಿಲು ಚಿನ್ನ ಕೊಡ್ತಿದ್ರು. ಈಗ 2 ವರ್ಷದಿಂದ ನಿಲ್ಸ್ಬಿಟ್ಟವ್ರೆ. ಬಾಕಿ ಪ್ರೈಜ್ ಕೊಡ್ತಾವ್ರೆ. ಬೇಬಿಲ್ ಮಾತ್ರ ಪುಟ್ಟಣ್ಣಯ್ಯನ ಇದು ಕೆಂಪೇಗೌಡ್ರ ಕಾಲದಿಂದಲೂ ಚಿನ್ನ ಕೊಡ್ತಾವ್ರೆ. ಪುಟ್ಟಣ್ಣಯ್ಯನೂ ಕೊಡ್ತು, ಪುಟ್ಟರಾಜಣ್ಣವರು ಕೊಟ್ಟರು. ಈಗ ದರ್ಶನ್ ಪುಟ್ಟಣ್ಣಯ್ಯನೂ ಹೋದ್ ಸರಿ ಕೊಟ್ಟರು. ಈ ಸರಿಲೂ ಕೊಡ್ತಾವ್ರೆ. ಈ ಸರಿ ಕೊಡ್ತಾವ್ರೆ. ಅಣ್ಣ ಇಲ್ಲಿ ಅಭಿವೃದ್ಧಿ ಬಗ್ಗೆ ಏನಾರ ಹೇಳ್ತೀರಾ? ಅಭಿವೃದ್ಧಿ ಬಗ್ಗೆ ಅಂದ್ರೆ ಪರವಾಗಿಲ್ಲ. ನೀರು ಪಾರ ಎಲ್ಲ ಸವಲತ್ತು, ಕರೆಂಟು, ಲೈನು, ಲೈಟಿಂಗ್ಸ್ ಎಲ್ಲ ಮಾಡವ್ರೆ. ಈ ಸರಿ ಚೆನ್ನಾಗಿ ಮಾಡವ್ರೆ. ದನಗಳಿಗೆಲ್ಲ ನೀರು ವ್ಯವಸ್ಥೆ ಎಲ್ಲ ಚೆನ್ನಾಗಿದ್ದಣ? ವ್ಯವಸ್ಥೆ ಟ್ಯಾಂಕರ್ ಎಲ್ಲ ಏರ್ ಕೊಡ್ತಾವ್ರೆ. ಈಗ ಇಲ್ಲಿ MLA ಹೆಲ್ಪ್ ಮಾಡ್ತಾವ್ರೆ. MLA ಹೆಲ್ಪ್ ಮಾಡ್ತಾವ್ರೆ. ಈ ಸತಿ ನೋಡಿ ಈ ಜಾತ್ರೆಲಿ ಒಳ್ಳೆ ಹೆಲ್ಪ್ ಮಾಡಿದಾರಂತೆ MLA. ರೈತರುಗಳ ಅನುಕೂಲ ಆಗಂಗ್ ಮಾಡವ್ರೆ. ರೈತರಿಗೆ ಅನುಕೂಲ ಆಗಂಗ್ ಮಾಡವ್ರೆ. ನಮ್ ರೈತರಿಗೂ ವ್ಯವಸ್ಥೆ ಬಳಸ್ಕೊಳಕ್ಕೆ ಬರೋಕಿಲ್ಲ. ಆಮೇಲೆ ಹಳ್ಳಿ ಕಾರ್ ತಳಿ ಬಗ್ಗೆ ಇನ್ನು ಹೆಚ್ಚು ತಿಳ್ಕೋಬೇಕು. ಇನ್ನು ಹೆಚ್ಚಿನ ಮಾಹಿತಿಲಿ ಸಾಕಿ ಅಭಿವೃದ್ಧಿ ಮಾಡ್ಬೇಕು. ಇಲಾತಿ ಹಸಿನ ಹಾಲ್ ಬಂದು ಜಾಸ್ತಿ ಕಾಯಿಲೆ ಬರ್ತಾ ಇರೋದು ಜನಕ್ಕೆ. ಇಲಾತಿ ಹಸ ಕೆಲವು ಜನ ಸೀಮೆ ಹಸ ಅಂತಾರೆ, ಕೆಲವು ಜನ ಇಲಾತಿ ಅಂತಾರೆ. ಹಳ್ಳಿಕಾರ್ ನಾಟಿ ಹಸು ಮತ್ತೆ ನಾಟಿ ಎಮ್ಮೆ ಹಾಲು ಕುಡಿದ್ರೆ ಅದು 10 ಲೀಟರ್ ಕರೆದ್ರು ಒಂದೇ. ನಾಟಿ ಹಸ ಒಂದೇ 1 ಲೀಟರ್ ಕರೆದ್ರು 10 ಲೀಟರ್ ಹಾಲ್ಗೆ ಸಮ. ನಾಟಿ ಹಸಿ ಹಳ್ಳಿಕಾರ್ ನಾಟಿ ಹಸಿನ ಹಾಲು, ಇಲಾತಿ ಹಸ 10 ಲೀಟರ್ ಹಾಲ್ಗೆ ಹಳ್ಳಿಕಾರ್ ಹಸ 1 ಲೀಟರ್ ಕರೆದ್ರೆ 10 ಲೀಟರ್ ಸಮ ಆಯ್ತದೆ. 10 ಲೀಟರ್ ಸಮ ಆಯ್ತದೆ. ಅದು 10 ಟ್ಯಾಕ್ಟರ್ ಮನೆ ಗೊಬ್ಬರ ಆದ್ರೂ ಒಂದೇ ಇಲಾತಿ ಹಸಿಂದು. ಈ ನಾಟಿ ಹಸಿಂದು 1 ಟ್ಯಾಕ್ಟರ್ ಮನೆ ಗೊಬ್ಬರ ಆದ್ರೆ 10 ಟ್ಯಾಕ್ಟರ್ ಗೊಬ್ಬರ. ಇದು 1 ಟ್ಯಾಕ್ಟರ್ ಗೊಬ್ಬರ ಶಕ್ತಿ ಕೊಡ್ತದೆ. ಸಮ ಆಯ್ತದೆ. ಇದರಲ್ಲಿ 1 ಟ್ಯಾಕ್ಟರ್ ಅಲ್ಲಿ ಶಕ್ತಿ ಇರೋ ಗೊಬ್ಬರ ಅದು 10 ಟ್ಯಾಕ್ಟರ್. ಆರ್ಗ್ಯಾನಿಕ್ ನೀವು ಹೇಳ್ತಿರೋದು ಒಂಥರ ಆರ್ಗ್ಯಾನಿಕ್ ತರ ಇದು. ಆರ್ಗ್ಯಾನಿಕ್ ತರ ಅಣ್ಣ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರ ಅವ್ರು ಬಂದ್ರೆ? ಯಾರು ಬಂದ್ರೆ ನಮ್ಗೆ ಬೇಕಾದವ್ರು. ಈಗ ಮೈಸೂರು ಪುನಿಗೆ 3,75,000 ಕೊಟ್ಟೆ. ನಿಮ್ಮ ಹತ್ರ ಯಾವಾಗ್ಲೂ ಕರುಗಳು ಇರ್ತವೆ? ಬಿತ್ತನೆ ಕರುಗಳು 4-5 ಕಟ್ತಿದ್ವಿ ನಾವು ಅಪ್ಪನ ಕಾಲದಲ್ಲಿ. ಈಗ ನಾವು 2-3 ಬಂದಿದೀವಿ. 2-3 ಬಂದಿದ್ದೀರಿ. ನಾಟಿ ಹಸ್ಕೊಳ್ಳವೆ ಒಂದು 6. ಈ ನಾನು ಇಲಾತಿ ಓರಿ ಕ್ವಾಣ ಎಮ್ಮೆ ಎಲ್ಲ ಮಡಗಿದ್ದೀನಿ. ಎಲ್ಲ ಮನೆ ತವೇ. ನಿಮ್ಮ ಹೆಸರು ಈ ಓರಿದು ಹೆಸರು ಉಳಿಸ್ತಾ ಇದ್ರಲ್ಲ, ಅದಕ್ಕೆ ಎಲ್ಲ ನಿಮ್ಗೆ ತಾಯಿ ಮಂಡಂಗನಹಳ್ಳಿ ಹೊಸಗ್ರಾರದ ಹೋಬಳಿ ಮಂಡಂಗನಹಳ್ಳಿ ಕ್ಯಾನಾರ ತಾಲೂಕು. ಅಲ್ಲೂ ನಮ್ಮ ತಾಯಿ ಅಪ್ಪನ ಮನೇಲೂ ಬೀಜದೋರಿ ಕಟ್ತಿದ್ರು 3 ಕಾಲದಿಂದ. ಇವಾಗ ಅವಾಗ ಕಾಲದಿಂದ ನೀವು ಬಂದ್ಬಿಟ್ಟಿದ್ದು. ಇದು ತಾತನ ಮನೇಲೂ ಕಟ್ತಿದ್ರು. ನಾವು ಬೀಜದೋರಿಲೇ ಮುಂದುವರೆದಿರೋದು. ನೀವು ಬೀಜದೋರಿಲೇ ಬಸವಣ್ಣಲೇ ಸಾಧನೆ ಮಾಡಿ ದೇವರು ಎಲ್ಲರಿಗೂ ದೇವ್ರು ಚೆನ್ನಾಗಿ ಇವಾಗ ಆಗದೆ ತೊಂದರೆ ಇಲ್ಲ. ಈಗ ನೀವು ಹಳ್ಳಿಕಾರ ಅಭಿವೃದ್ಧಿ ಮಾಡಬೇಕು. ಈಗ 10 ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಈಗ 10 ವರ್ಷದಲ್ಲಿ ಕಟ್ಟಿದ ಜಾತ್ರೆ ಈ ವರ್ಷ ಹಳ್ಳಿಕಾರ ಒಂದು ಸ್ವಲ್ಪ ಚುಂಚಿನ ಕಟ್ಟೆಲಿ ಹೆವಿ. ಇಡೀ ಕರ್ನಾಟಕಕ್ಕೆ ಚುಂಚಿನ ಕಟ್ಟೆ ರಾಮದೇವ್ರ ಜಾತ್ರೆ ಅಂದ್ರೆ 1ನೇ ಜಾತ್ರೆ. ನಿಜ. ಇಡೀ ಕರ್ನಾಟಕಕ್ಕೆ 1ನೇ ಜಾತ್ರೆ ಚುಂಚನ ಕಟ್ಟೆ. ಅದರಲ್ಲೂ ಹಳ್ಳಿಕಾರ್ ತಳಿ ಅಭಿವೃದ್ಧಿ ಆಗಿರೋದು ಮೈಸೂರು ಜಿಲ್ಲೆ ಬೆಟ್ಟದಪುರದಲ್ಲಿ ಹಳ್ಳಿಕಾರ್ ತಳಿಗೆ ಭಾರಿ ಹೆಸರುವಾಸಿಗೆ ಇದ್ದದ್ದು. ನಮ್ಮ ತಾಲೂಕಲ್ಲಿ ಅಂತಾರೆ. ನಾನು ಯಾರ ಬಗ್ಗೆಲೂ ಮಾತಾಡಲ್ಲ. ಎಲ್ಲ ಒಂದೇನೆ. ದೊಡ್ಡ ಮರ ಅದೇ. ಸಾಕರು ನನ್ಕಿಂತ ಹೆಚ್ಚಾಗಿ ಸಾಕರು ಬೇಕಾದಷ್ಟು ಜನ ಅದೇ ದೇಶದಲ್ಲಿ. ನಿಜ ಅದು. ನಾವು ಹಳ್ಳಿಕಾರು ನೀವು ಏನಂದ್ರೆ ಇಷ್ಟು ಮಾತಾಡಿದ್ರು ಹಳ್ಳಿಕಾರ್ ಬಗ್ಗೆ ಎಲ್ಲ ಎಚ್ಚರಿಸ್ಕೋಬೇಕು. ಎಲ್ಲಾ ರೈತರು ಎಚ್ಚರಿಸ್ಕೋಬೇಕು. ಒಂದ್ ಮನೇಲಿ ಹಾಲು ಕುಡಿಯೋರು ಇಲಾತಿ ಹಸಿನ ಹಾಲು ಡೈರಿಲಿ ತಕೊಂಡು ಪ್ಯಾಕೆಟ್ ನಾಲ್ ತಕೊಂಡು ಕುಡಿತಾರೆ. ಹಾಗೆ ಯೋಚನೆ ಮಾಡಕ್ಕಿಲ್ಲ. ಕ್ಯಾನ್ಸರು, ಶುಗರು, BP, ಹಾರ್ಟು, ಕಿಡ್ನಿ ಪ್ರಾಬ್ಲಮ್ ಆದಾಗ ಯೋಚನೆ ಮಾಡ್ತಾರೆ ನಾವು ಇಲಾತಿ ಹಸಿನ ಹಾಲು ಅಪ್ಪರ ಕುಡಿದ್ಬಿಟ್ಟು ಮೊಸರು ಮಜ್ಜಿಗೆ ಉಂಡ್ಬಿಟ್ಟು ಅಂತ. ನಿಜ ಅದ್ರಲ್ಲಿ ನಾಟಿ ಹಸಿನ ಹಾಲು, ನಾಟಿ ಎಮ್ಮೆ ಹಾಲನ್ನೇ ಜಾಸ್ತಿ ಉಪಯೋಗಿಸ್ಬೇಕು. ನಿಜ ಅಣ್ಣ.
ನಾಟಿ ಹಳ್ಳಿಕಾರ ಹಸಿನ ಸಗಳಿ ಚಿನ್ನ ಅಂತಾರೆ. ನಿಜ ಚಿನ್ನ ಅಂತ ಇದ್ ಮಾಡ್ತಾರೆ, ಎಲ್ಲ ಜೀವಾಮೃತ ಮಾಡ್ತಾರೆ, ಹಾ ಎಲ್ಲ ಮಾಡಿ ಆರಂಭಕ್ಕೆಲ್ಲ ಹಾಕ್ತಾರೆ. ನಿಜ ಅಣ್ಣ. ಎಲ್ಲ ಬಳಸಿ ಎಲ್ಲಾ ರೈತರು ಉಪಯೋಗಿಸ್ಬೇಕು, ಎಲ್ಲ ಉಪಯೋಗಿಸ್ಲೇಬೇಕು ರೈತರುಗಳು. ನೋಡಿ ಇವ್ರು ಹೇಳಿದ್ನ ಉಪಯೋಗಿಸಿ ಹಳ್ಳಿಕಾರ್ ತಳಿಯೇ ಉಳಿಬೇಕು, ಹಳ್ಳಿಕಾರ್ ತಳಿ ಬೆಳೆಸ್ಬೇಕು, ಉಳಿಸ್ಬೇಕು, ಎಲ್ಲಾ ಸೇರಿ ಎಲ್ಲಾ ಕೈ ಜೋಡಿಸ್ಬೇಕು. ಎಲ್ಲ ಕೈ ಜೋಡಿಸಿದ್ರೆ ಅದಾಗದು. ಅಣ್ಣ ತಮ್ಮದಿರು, ಅಕ್ಕ ತಂಗಿಯರು, ಚಿಕ್ಕಪ್ತಿರು, ದೊಡ್ಡಪ್ತಿರು ಅಂತ ಎಲ್ಲಾ ದೇಶದಲ್ಲಿ ಬಂಧು ಬಳಗ ಎಲ್ಲ ಮಾಡ್ಬೇಕು. ನಿಜ ಮಾಡ್ಬೇಕು, ಎಲ್ಲ ಮಾಡಿ ಎಲ್ಲ ಉಣ್ಬೇಕು. ಅದ ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ. ನೋಡಿ ಅವ್ರ ಅಪ್ಪನ ಕಾಲದಿಂದ ಬರೀ ಹಳ್ಳಿಕಾರಲ್ಲೇ ಉಳಿಸ್ಕೊ ಬತ್ತವ್ರೆ. ಇವ ಜಾಸ್ತಿ ಉಪಯೋಗಿಸಿ ಜನ ಮುಂದೆ ಬರ್ಬೇಕು. ನಿಜ ಅಣ್ಣ. ಈಗ ಹಿಂದೆಲ್ಲ ಕೈ ಕೆಲಸ ಮಾಡ್ತಿದ್ವು, ಆಗ ಚಂದಾಗಿದ್ದು. ಈಗೆಲ್ಲ ಮಿಷಿನರಿ ಪದಾರ್ಥ ಬಂದಿ ಆಗ 100 ವರ್ಷ ಬದುಕ್ತಿದ್ದಾರೆ. ಈಗ ಅಲ್ಲ 50, 45, 60, 70 ವರ್ಷಕ್ಕೆ ಹೈಯೆಸ್ಟ್ ಆಗೋಗಿದೆ. 110 ವರ್ಷದವ್ರು ಇನ್ನೂ ನಾನು ನೋಡಿದೀನಿ. ನಿಜ. ಈಗ ನನಗೆ 75ನೇ ಇಸ್ವಿ 7ನೇ ತಿಂಗಳಲ್ಲಿ ಹುಡ್ತಾನು 50 ತುಂಬದೆ. ಆದ್ರೂ ನಾನು 100 ವರ್ಷ 110 ವರ್ಷ ಇರೋರ್ನ ಇನ್ನೂ ನನ್ನ ಕಣ್ಣಲ್ಲಿ ನೋಡಿದೀನಿ, ನನ್ನ ಕಿವಿಲಿ ಕೇಳಿದೀನಿ. ಈ ಸಮಾಜದಲ್ಲಿ ಜನ ಎಲ್ಲ ಅರ್ಥ ಮಾಡ್ಕೊಂಡು 10 ದಿವಸ ಮಡಿಕೊಂಡು 15 ದಿವಸ ಮಡಿಕೊಂಡು ಇಲಾತಿ ಹಸವ ಪಾಪ ಭಾರಿ ಕಷ್ಟ ಬೀಳ್ತಾವ್ರೆ. ನಾಟಿ ಹಸು ಒಂದ್ ಕರ ಹಾಕಿದ್ರೆ ಅಚ್ಚುಕಟ್ಟಾಗಿ ಸಾಕಿದ್ರೆ ಒಂದ್ ಇಲಾತಿ ಹಸಿನ ಹಾಲು ಕೊಡೋದ ಒಂದ್ ಕರ ಮಾರ್ಕೋಬಹುದು. ನಿಜ. ಈಗ ಇಲ್ಲಿ ಬೆಳಿಗ್ಗೆ 2 ಕರ ಮಾರಿದ್ರು ಒಂದು 38,000, ಒಂದ್ 40,000. 7 ತಿಂಗಳು 8 ತಿಂಗಳು ಕರ ಮಾರಿದ್ರು. ಇಲ್ಲಿ ನನ್ಗೊಂದ್ ನಿನ್ಗಡೆ ನಾನೇ ಮಧ್ಯಷ್ಟ ಹೇಳ್ದೆ, ಅದು 40,000 ರೂಪಾಯಿ ಹಾಲು ಹಾಕ್ಬೇಕಾರೆ ಇಲಾತಿ ಹಸಿಗೆ 40,000 ರೂಪಾಯಿ ತಿಂಡಿ ಹಾಕ್ಲೇಬೇಕು. ನಿಜ, ಹಾಕ್ಲೇಬೇಕು. ಕರಿಯಕ್ಕೆ 2 ಹೊತ್ತು ಕರಿಬೇಕು. ಎಲ್ಲಾರ ಸಾವು ಹೋಗಿರ್ಲಿ, ಒಂದ್ ಮದುವೆ ಮುಂಜಿಗೆ ಹೋಗಿರ್ಲಿ, ಒಂದ್ ಹಬ್ಬ ಹುಣ್ಣಿಗೆ ಹೋಗಿರ್ಲಿ, ಹಾಲು ಕರಿಯೋ ಟೈಮ್ಗೆ ಬರ್ಲೇಬೇಕು. ಬಂದು ಡೈರಿ ಕರ್ದಿ ಹಾಕ್ಬೇಕು, ತಿಂಡಿ ಕೊಡ್ಬೇಕು, ಹಾಲು ಕರಿಬೇಕು, ಅಲ್ಜೋಳ ಸೈಲೇಜ್ ಮಾಡಿರ್ತಾರೆ, ಹಾಕ್ಬೇಕು, ಸುರಿಬೇಕು, ಎಲ್ಲಾ ಕಷ್ಟ ಅದೇ. ನಿಜ ಕಷ್ಟ ಅದೇ. ಈ ಒಂದ್ ನಾಟಿ ಹಸಿನ ಕರ ಅಚ್ಚುಕಟ್ಟಾಗಿ ಸಾಕಬಿಟ್ರೆ ಏನು ಕೋಟ ಇಲ್ಲದೆ ಅಚ್ಚುಕಟ್ಟಾಗಿ ಸಾಕಂಡ್ರೆ ಒಂದ್ ಇಲಾತಿ ಹಸ ಏನ್ ಹಾಲು ಕೊಟ್ಟು ಸಂಪಾದನೆ ಮಾಡಿರ್ತೀವಿ ಅದ ನಾಟಿ ಹಸಿನ ಕರು ಸಂಪಾದನೆ ಕೊಡ್ತದೆ. ನಿಜ ಕೊಡುತ್ತೆ. ನಾಟಿ ಹಸಿನಲ್ಲಿ ಅಷ್ಟು ನಾಟಿ ಹಸಿನ ಸಗಳಿ ಗಂಜಾ ತುಣಿದ್ರೆ ಕಾಯಿಲೆಗಳು ಕಡಿಮೆ ಆಯ್ತವೆ, ಕಾಯಿಲೆಗಳು ಬರಲ್ಲ. ಅದೇ ಇಲಾತಿ ಹಸಿನ ಸಗಳಿ ತೊಪ್ಪೆ ಎಲ್ಲ ತುಣಿದ್ರೆ ಈಟು ಮನುಷ್ಯನಿಗೆ, ಹೆಣ್ಮಕ್ಳಿಗೆ ಆಗಲಿ, ಗಣಸಿಗೆ ಆಗಲಿ, ಹೆಣ್ಮಕ್ಳಿಗೆ ಆಗಲಿ, ಚಿಕ್ಕ ಮಕ್ಳಿಗೆ ಆಗಲಿ ತುಣಿದಾಡಿದ್ರೆ ಅವಕ್ಕೆ ಕಾಯಿಲೆ ಜಾಸ್ತಿ ಆಗುತ್ತೆ. ಇದು ಹಂಗಲ್ಲ. ಹಿಂದೆ ತೊಟ್ಟಿ ಮನೆ ಕಟ್ಕೊಂಡು ದನಿನ ಕೊಟ್ಟಿಗೆಯಿಂದ ಬರಂಗ್ ಮಾಡ್ತಿದ್ದು. ಈ ಸಗಳಿ ಕಾಲು ತುಣಿದ್ರೆ ಮನುಷ್ಯನ ಕಾಯಿಲೆ ಕಡಿಮೆ ಅಂತ. ನಿಜ ನಿಜ. ಹಿರೀಕ್ರು ಹೇಳಿರೋದು ಯಾವ್ದೂ ಸುಳ್ಳಾಗಿಲ್ಲ ಹಿರೀಕ್ರು ಏನ್ ಹೇಳವ್ರೆ ಅದು 100ಕ್ಕೆ 100 ಸತ್ಯ. ಉಳಿಸಿ ಬೆಳೆಸಿ ಹೋಗ್ಬೇಕು ಅಂತ ಎಲ್ಲಾ ನಮ್ಮ ಈಗಿನ ಕಲಿಯುಗದ ಜನಗಳೆಲ್ಲ ಯೋಚನೆ ಮಾಡ್ಬೇಕು. ಈಗಿನ ಯುವಕರುಗಳಿಗೆ ಏನ್ ಹೇಳಿರಿ ನೀವು? ಯುವಕರುಗಳು ಹಳ್ಳಿಕಾರ್ ತಳಿ ಬೆಳೆಸಿ, ತಂದೆ ತಾಯಿಗಿಂತ ದೇವ್ರು ಯಾವ್ದು ಇಲ್ಲ, ಬಸವಣ್ಣ ದೇವ್ರಕ್ಕಿಂತ ಯಾವ್ದು ದೇವ್ರಿಲ್ಲ. ನಿಜ ನಿಜ. 330 ಕೋಟಿ ದೇವ್ರು ಈ ಬಸವಣ್ಣಲ್ ಅದೇ. ಅಂತದ್ಕೆ ಜರಸ್ಲಾಯ್ತದೆ, ಗಂಟು ಕಾಯಿಲೆ ಆಯ್ತದೆ, ಮನ್ಸರು ಬಿಟ್ಟದೆ ಇಲ್ಲ. ಅಂತದ್ರಲ್ಲಿ ನಾವು ಹಳ್ಳಿಕಾರ್ ತಳಿಯ ಈಗಿನ ಯುವಕರು ಮನೆಗೆ ಒಂದೊಂದ ಬೆಳೆಸ್ಬೇಕು, ಕಟಾಕೊಂಡ್ ಸಾಕ್ಬೇಕು. ಅದು ತೊಪ್ಪೆ ಗಂಜಾ ಎಲ್ಲಕ್ಕೂ ಉಪಯೋಗಕ್ಕೆ ಬರ್ತದೆ. ಹಾಲು, ಮೊಸರು, ಬೆಣ್ಣೆ ಉಂಡಿ ಕಾಯಿಲೆಗಳ ಕಡಿಮೆ ಮಾಡ್ಕೋಬೇಕು. ಕಾಯಿಲೆಗಳು ಕಡಿಮೆ. ಈ ನಾಟಿ ಹಸಿನಲ್ಲಿ ಹಾಲು ಕುಡಿದ್ರೆ ಯಾವ ಕಾಯಿಲೆನೂ ಬರಲ್ಲ ಅಂತ ಹೇಳ್ತಾ ಇದೀರಿ. 100 ಹಿರೀಕರು ಗಾದಿ ಹೇಳಿರೋದು. ಈಗ ಈಗ ₹1 4 ಭಾಗ ಹಳ್ಳಿಕಾರಕ್ಕೆ ಬಂದದೆ ಹಾಲು. ನಿಜ ಅಣ್ಣ. ನಮ್ಮೂರಲ್ಲೂ ಯಾರ ಮಕ್ಳು ಗಿಕ್ಲಾದ್ರೆ ಅವರು ನಾಟಿ ಹಸಿನ ಹಾಲನ್ನೇ ಹುಡುಕ್ತಾರೆ. ನಾಟಿ ಹಸಿನ ಹಾಲು ಕುಡಿಸಿದ್ರೆ, ಹಳ್ಳಿಕಾರ್ ನಾಟಿ ಹಸಿನ ಹಾಲು ಕುಡಿಸಿದ್ರೆ ಬುದ್ಧಿ ಚಂದಾಗ್ ಬರ್ತದೆ, ಮಕ್ಕಳಿಗೆ ಇದ್ದೇ ಹತ್ತದೆ ಅಂತ ಹಿರೀಕರು ಗಾದಿ ಹೇಳಿ ಒಂದೊಂದು ಒಳ್ಳೆನಾರ ಆಗ್ಲಿ ನಾಟಿ ಹಸಿನ ಹಾಲ ತಂದು ಉಯ್ತಿದ್ರು. ಹಂಗೆ ಈಗಿನವರು ಆ ಥರ ಉಪಯೋಗಿಸ್ಕೊಂಡು ಈಗಿನ ಯುವಕರು ಬೆಳ್ಕೊಂಡು ತಂದೆ ತಾಯಿ ಆಗಲಿ, ಅಣ್ಣ ತಮ್ಮದಿರೇ ಆಗಲಿ, ಅಕ್ಕ ತಂಗಿಯರೇ ಆಗಲಿ ಎಲ್ಲ ಅದಕ್ಕೆ ಆಶ್ರಯ ಮಾಡ್ಬೇಕು. ನಾಟಿ ಕರು, ನಾಟಿ ಎಮ್ಮೆ, ನಾಟಿ ಹಸು, ಹಳ್ಳಿಕಾರ್ ತಳಿ ಹಸುಗಳು ತಂದು ಅದು ಒಂದೇ ಪಡಿ ಕೊಡ್ಲಿ, ಒಂದೇ ಪಾವು ಕೊಡ್ಲಿ, 1 ಲೀಟರ್ ಕೊಡ್ಲಿ, ಅವ ಬೆಳೆಸ್ಕೊಂಡು ಉಳಕ್ಕೆ ಮಾಡಕ್ಕೆಲ್ಲ ಮಿಷಿನ್ ಬಂದು ಎಲ್ಲ ಉತ್ತಿ ಜಮೀನಲ್ಲಿ. ಈಗ ಆಗ 20 ಮೂಟೆ ಬೆಳೆದ್ರು ಒಂದೇ, ಈಗ 100 ಮೂಟೆ ಬೆಳೆದ್ರು ಒಂದೇ. ಆಗ 20 ಮೂಟೆ ತಾಕತ್ತು, ಈಗ 100 ಮೂಟೆ ಬೆಳೆದ್ರು ಇಲ್ಲ. ಹಂಗಾಗಿರ್ತದೆ. ಎಲ್ಲ ಕಷ್ಟಪಟ್ಟು ನಮ್ಮ ರೈತರದ ಉಳಿಸ್ಬೇಕು. ಈಗ ರೈತರ ಮಕ್ಳಿಗೆ ಹೆಣ್ಣು ಕೊಡಕ್ಕಿಲ್ಲ. ನಿಜ. ಈಗ ನಾವು ಭತ್ತ ಬೆಳೆಯೋರು, ನಾವು ರಾಗಿ ಬೆಳೆಯೋರು, ಕಬ್ಬು, ಕಾಳು, ಕಡ್ಡಿ ಪ್ರತಿಯೊಂದು ನಾವು ಬೆಳೆದೇ ಹೋದ್ರೆ ನಿಜ ಕೆಲಸದಲ್ಲಿ ಇರೋರು ಏನು ಊಟ ಮಾಡ್ತಾರೆ? ದುಡ್ಡು ತಿಂತಾರ ಅವರು? ಇಲ್ಲ. ಅವರು ನಾವು ಕಷ್ಟಪಟ್ಟು ರೈತರು ಬೆಳೆದ್ರೆ ಅವರು ಅನ್ನ ಉಣ್ಣೋದು. ನಿಜ. ರೈತನೇ ಅಕ್ಕಿ, ರಾಗಿ, ಭತ್ತ. ಅದಕ್ಕೆ ರೈತನೇ ದೇಶದ ಬೆನ್ನೆಲುಬು ಅಂತ ಇರೋದು. ರೈತರಿಗೆ ಭಾರಿ ಕಷ್ಟ ಅದೇ ಈಗಿನ ಕೂಲಿಲಿ. 9 ಗಂಟೆಗೆ ಬಂದ್ರೆ 1 ಗಂಟೆಗೆ ಕೈ ಬಿಡ್ತಾರೆ. ₹500 ಅವರು ರಿಸೆಸ್ ಮಾಡಕ್ ಹೋಗೋದ್ ಲೆಕ್ಕ ಇಲ್ಲ, ಬಿಡಿ ಸೇದೋದ್ ಲೆಕ್ಕ ಇಲ್ಲ, ಊಟಕ್ಕೆ ಕೂತ್ಕೊಳ್ಳೋದ್ ಲೆಕ್ಕ ಇಲ್ಲ. ಆದ್ರೂ 12:30 ಆಯ್ತಿದಂಗೆ ಕೈ ನಿಲ್ಲಿಸ್ತಾ ಇರ್ತಾರೆ. ಆ ರೈತರಿಗೆ ಎಷ್ಟು ಕಷ್ಟ ಅದೇ. ಒಂದು ಫಸಲು ತೆಗಿಬೇಕಾರೆ ಅಂದ್ರೆ ಔಷಧಿ ಗೊಬ್ಬರ ಎಲ್ಲ ಬಂದ್ಬಿಡ್ತು. ಈಗ ಔಷಧಿ ಹೊಡಿದವ್ರು ಬರಲ್ಲ. ರಾಗಿ, ತಡ್ನಿ ಪ್ರತಿಯೊಂದಕ್ಕೂ ಔಷಧಿ ಕೇಳ್ತಾ ಇದೆ ಈಗ ಹುಳ ಹತ್ಕೊಂಡು. ನಿಜ ನಿಜ.
ಭಾರಿ ಕಷ್ಟ ಅದೇ. ರೈತ ಕಷ್ಟಪಟ್ಟು ಸಂಪಾದನೆ ಮಾಡಿ ಅನ್ನ ಉಣ್ಣಕ್ಕೆ ರೈತರಿಗೆ ಈ ಕೆಲಸಗಾರರೆಲ್ಲ ಅನ್ನನೇ ಉಣ್ಬೇಕು. ಅವ್ರು ಎಷ್ಟೇ ಕೋಟಿ ದುಡ್ಡು ಮಾಡಿದ್ರು ಅನ್ನನೇ ಉಣ್ಬೇಕು. ರೈತರು ಬೆಳೆದ ಅನ್ನನೇ ಉಣ್ಬೇಕು. ನಿಜ, ರೈತರ ಬೆಳೆಲೇಬೇಕು. ಅವರು ಯಾವುದೇ ತರಕಾರಿ ಬೆಳೆಯೋನು ರೈತ, ಯಾವುದೇ ರಾಗಿ ಭತ್ತ ಬೆಳೆಯೋನು ರೈತ, ಕಬ್ಬು ಬೆಳೆಯೋನು ರೈತ. ರೈತನಿಗೆ ಸಹಕಾರ ಮಾಡಬೇಕು ಸರ್ಕಾರ. ನಿಜ, ಸರ್ಕಾರ ಮಾಡಲೇಬೇಕು. ರೂಪದಲ್ಲಿ ಕೊಡ್ತಾರೆ, ಎಲ್ಲ ಲಂಚ ಕೇಳ್ತಾರೆ. ನಿಜ, ಈಗ ಏನಾರು ಒಂದು RTC ಇಲ್ಲ ಅಂದ್ರೆ 100 ರೂಪಾಯಿ ಕೊಡೋದ 200 ರೂಪಾಯಿ ಕೇಳ್ತಾರೆ. ನಿಜ, ಕೇಳ್ತಾರೆ ಹಂಗೆ. ಈಗ ಎಷ್ಟೋ ಜನ ಖಾತೆನೇ ಆಗಿರಲ್ಲ. ಎಲ್ಲಾನು ತೊಂದರೆ ಕೊಡ್ತದೆ ಸರ್ಕಾರನೂ. ಆಮೇಲೆ ಅಧಿಕಾರಿಗಳು ತೊಂದರೆ ಕೊಡ್ತಾರೆ. ಎಲ್ಲ ಲಂಚಕ್ಕೆ ಅಡಿಕ್ಟ್ ಆಗ್ಬಿಟ್ಟವ್ರೆ. ನಿಜಾಣ, ಎಲ್ಲ ಲಂಚ ಇಂಥವಿಂದ 500, 1000, 200, 300ಕ್ಕೆಲ್ಲ ಆಸೆ ಮಾಡ್ತಾರೆ ಲಂಚಕ್ಕೆ. ನಿಜಾಣ, ಅವ್ರದೇ ಒಂಥರ ದಾರಿ. ರೈತರು ಅಷ್ಟು ಕೊಟ್ಟು ತರ್ಬೇಕಾದ್ರೆ ಎಷ್ಟು ಕಷ್ಟ ಇರ್ತದೆ ಟೈಮಲ್ಲಿ ಅಂತ ಯೋಚನೆ ಮಾಡಕ್ಕೆ. ಹೌದೌದು. ರೈತರ ಬಗ್ಗೆ ಸರ್ಕಾರವೇ ಆಗಲಿ, ಜನಗಳು, ಗೌರ್ಮೆಂಟ್ ನೌಕರು ಕೆಲಸದಲ್ಲಿ ಇರೋರೆಲ್ಲ ರೈತರ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ವಹಿಸ್ಬೇಕು. ಅಣ್ಣ, ಇನ್ನೇನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಇನ್ನೇನು ಹೇಳಕ್ಕಿಲ್ಲ. ಏನು ಸರಿ.